ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಒಂದು ಹೊಸ ಟ್ರೆಂಡ್ ಪ್ರಾರಂಭ ಆಗಿದೆ. ಆ ಟ್ರೆಂಡ್ ಏನಪ್ಪಾ ಅಂದ್ರೆ, ಅಲ್ಲಿರುವಂತಹ ಮುಸಲ್ಮಾನ್ ಕುಟುಂಬದ ಹಲವಾರು ಮುಸ್ಲಿಮರು ತಮ್ಮ ಹೆಸರಿನ ಕೊನೆಯಲ್ಲಿ ಹಿಂದೂ ಉಪನಾಮಗಳನ್ನ ಹಾಕೊಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಮುಸಲ್ಮಾನರಿಗೂ ಹಿಂದೂ ಉಪನಾಮಗಳಿಗೂ ಏನು ಸಂಬಂಧ? ಅದಕ್ಕೆ ಸಂಬಂಧ ಇರೋದು ಅವರ ಮೂಲಗಳಲ್ಲಿ. ಅಲ್ಲಿನ ಹಲವಾರು ಪ್ರಸ್ತುತ ಮುಸಲ್ಮಾನರಾಗಿರುವವರು ಒಂದನೊಂದು ಕಾಲದಲ್ಲಿ ಹಿಂದೂಗಳಾಗಿದ್ರು. ಇದೇ ಕಾರಣಕ್ಕೋಸ್ಕರವಾಗಿ ಇಂದು ಅವರ ಮೂಲವನ್ನ ಅರಿತಂತಹ ಹಲವಾರು ಮುಸಲ್ಮಾನರು ತಮ್ಮ ಹೆಸರಿನ ಕೊನೆಯಲ್ಲಿ ಹಿಂದೂ ಉಪನಾಮಗಳನ್ನ ಹಾಕೊಳ್ತಾ ಇದ್ದಾರೆ. ಅಲ್ಲಿನ ಮುಸಲ್ಮಾನರು ತಮ್ಮ ಹೆಸರಿನ ಕೊನೆಯಲ್ಲಿ ದುಬೆ, ತಿವಾರಿ, ಪಾಂಡೆ ಇತ್ಯಾದಿ ಹೆಸರುಗಳನ್ನ ಹಾಕೊಂಡಿದ್ದಾರೆ. ಇದಕ್ಕೆ ಕಾರಣ ವಿಶಾಲ್ ಭಾರತ್ ಸಂಸ್ಥಾನ್ ಅನ್ನುವಂತಹ ಒಂದು ಸಂಘಟನೆ. 5 ವರ್ಷದ ಹಿಂದೆ ಪ್ರಾರಂಭ ಆದಂತಹ ಈ ಸಂಘಟನೆ ಇವತ್ತು ಈ ಟ್ರೆಂಡಿಗೆ ಕಾರಣವಾಗಿದೆ. ನಾನು ಯಾಕೆ ಇದನ್ನ ಟ್ರೆಂಡ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಘಟನೆ ಆಗ್ತಾ ಇರೋದು ಜೌನ್ಪುರದಲ್ಲಿ, ಉತ್ತರ ಪ್ರದೇಶದ ಜೌನ್ಪುರದಲ್ಲಿ. ಈ ಜೌನ್ಪುರದಲ್ಲಿ ಮಾತ್ರವಲ್ಲದೆ ಆಜಂಗಢ, ಗಾಜಿಪುರ ಹಾಗೂ ವಾರಣಾಸಿಯು ಕೂಡ ಈ ಟ್ರೆಂಡ್ ಹಬ್ಬಿದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಈ ವಿಶಾಲ ಭಾರತ ಸಂಸ್ಥಾನ ಅನ್ನುವಂತಹ ಸಂಘಟನೆ 5 ವರ್ಷ ಹಿಂದೆ ಪ್ರಾರಂಭ ಆಗಿ ಅಲ್ಲಿನ ಮುಸಲ್ಮಾನರಿಗೆ ಅವರ ಮೂಲವನ್ನ ಹುಡುಕಿಕೊಡುವಂತಹ ಪ್ರಯತ್ನವನ್ನ ಮಾಡಿತು. ಅದರ ಅರ್ಥವಾಗಿ ಇವತ್ತು ಅವರಿಗೆ ಅವರ ಮೂಲದ ಅರಿವಾಗಿ ಅವರು ತಮ್ಮ ಹೆಸರಿನ ಕೊನೆಯಲ್ಲಿ ದುಬೆ, ಪಾಂಡೆ, ತಿವಾರಿ ಇತ್ಯಾದಿ ಹೆಸರುಗಳನ್ನ ಹಾಕೊಳ್ತಿದ್ದಾರೆ. ನೌಷದ್ ಅಹಮದ್ ಅನ್ನುವಂತಹ ವ್ಯಕ್ತಿ ನೌಷದ್ ಅಹಮದ್ ದುಬೆ ಅಂತ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಪೂರ್ವಜರು ಬ್ರಾಹ್ಮಣರಾಗಿದ್ರು. ಕಾರಣಾಂತರಗಳಿಂದ ಅವರು ಮುಸಲ್ಮಾನರಾಗಿ ಬದಲಾಗಬೇಕಾಯಿತು. ನಾನು ಇವತ್ತು ಧರ್ಮವನ್ನ ಬದಲಿಸಿಲ್ಲ, ಆದರೆ ನನ್ನ ಪೂರ್ವಜರಿಗೆ ಗೌರವ ಕೊಡೋದಕ್ಕೋಸ್ಕರ ನಾನು ನನ್ನ ಉಪನಾಮವನ್ನ ದುಬೆ ಅಂತ ಬದಲಾಯಿಸಿದ್ದೇನೆ ಅಂತ ಅವ್ರು ಹೇಳಿದ್ದಾರೆ. ಅವರ ಮಗಳ ಮದುವೆಯ ಮಂಗಳ ಪತ್ರದಲ್ಲಿ ಕೂಡ ಅವರ ಹೆಸರನ್ನ ನೌಷದ್ ಅಹಮದ್ ದುಬೆ ಅಂತಾನೆ ಅವರು ಹಾಕಿದ್ರು. ಇದೇ ಕಾರಣಕ್ಕೋಸ್ಕರ ಅವರು ಮತಾಂತರವಾಗಿದ್ದಾರೆ ಇತ್ಯಾದಿ ಕಾರಣಗಳನ್ನ ಹೇಳಿ ದೊಡ್ಡ ಗಲಾಟೆಯನ್ನೇ ಮಾಡಿ ಅವರ ಮದುವೆ ಮುರಿದುಕೊಂಡು ಹೋದ್ರು. ನಂತರ ಅವರಿಗೆ ಬೆದರಿಕೆಯ ಕರೆಗಳು ಕೂಡ ಬಂದಿತ್ತಂತೆ. ಅವರು ಹೇಳೋದು, ನನ್ನ ಪೂರ್ವಜರ ಗೌರವಾರ್ಥವಾಗಿ ನಾನು ನನ್ನ ಹೆಸರನ್ನ ಬದಲಿಸಿಕೊಂಡಿದ್ದೇನೆ. ಹೀಗೆ ಹಲವಾರು ಕುಟುಂಬಗಳು ಅವರ ಹೆಸರನ್ನ ಇವತ್ತು ಬದಲಾಯಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ನೌಷದ್ ಅಹಮದ್ ದುಬೆ ಅವರು ಗೋವುಗಳನ್ನು ಕೂಡ ಸಾಕಿದ್ದಾರೆ. ಇದೊಂದು ಹೊಸ ಟ್ರೆಂಡ್ ಭಾರತದಲ್ಲಿ ಹಿಂದೂ ಮುಸ್ಲಿಮರ ನಡುವಂತಹ ಹಗೆತನವನ್ನ ಕಡಿಮೆ ಮಾಡಬಹುದು. ಇದಕ್ಕೆ ವಿಶಾಲ ಭಾರತ ಸಂಸ್ಥಾನದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ರಾಜೀವ್ ಗುರುಜಿ ಅವರು ಏನ್ ಹೇಳ್ತಾರೆ ಗೊತ್ತಾ? ಅವರು ಹೇಳೋದು, ಇಲ್ಲಿರುವಂತಹ ಬಹುತೇಕ ಮುಸಲ್ಮಾನರು ಹಿಂದೂಗಳೇ. ಆದ್ದರಿಂದ ಅವರಿಗೆ ಅವರ ಮೂಲದ ಪರಿಚಯವಾದಾಗ ಹಗೆತನ ಹಾಗೂ ದ್ವೇಷಗಳು, ಹೊಡೆದಾಟಗಳು ಹಿಂದೂ ಮುಸ್ಲಿಮರ ನಡುವೆ ಕಡಿಮೆ ಆಗ್ಬೋದು. ಆ ಉದ್ದೇಶದಿಂದ ನಾವು ಈ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ಒಟ್ನಲ್ಲಿ ಈ ಒಂದು ಹೊಸ ಟ್ರೆಂಡ್ ಸೆಟ್ ಆಗಿರೋದು ತುಂಬಾನೇ ಖುಷಿಯ ವಿಚಾರ. ಭಾರತದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಅವರ ಮೂಲದ ಅರಿವಾದರೆ ಭಾರತದಲ್ಲಿ ಸನಾತನ ಧರ್ಮ ಹಾಗೂ ಇತರ ಧರ್ಮಗಳ ನಡುವಿನ ಕಲಹಗಳು ಕಣ್ಮರೆ ಆಗ್ಬೋದು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಹೋಮ್ ಟೌನ್ ಸ್ಟುಡಿಯೋ. ನಮಸ್ಕಾರ.